ಹೌದಪ್ಪ, ಪ್ರೀತಿ ಇರೋ ವಾತಾವರಣ ಇದ್ದರೆ ಅವ್ರು ತುಂಬ ಬೇಗ ರಿಕವರ್ ಆಗ್ತಾರಂತೆ. ಅದಕ್ಕೆ ನಾವೆಲ್ಲರೂ ಅವ್ರ ಜೊತೆ ಪ್ರೀತಿಯಿಂದ ಮಾತಾಡಬೇಕು. ಹಾಗೇನೆ ಅವ್ರಿಗೆ ಆಘಾತ ಆಗಂತ ಯಾವ ವಿಷಯಗಳು ಅವ್ರಿಗೆ ಹೇಳ್ಬಾರ್ದು. ಮನೇಲಿ ಖುಷಿ, ಸಂಭ್ರಮ, ಸಂತೋಷ ಇದ್ರೆ ಅದ್ರಲ್ಲಿ ಅವರು ಕೂಡ ಭಾಗಿಯಾಗ್ತಾರೆ. ಅದೇ ಸಂತೋಷದಲ್ಲಿ ತನ್ನನ್ನು ತಾನೇ ಮರೀತಾರೆ. ಅಯ್ಯೋ ಅದಕ್ಕೆ ಅವ್ರಿಗೆ ಹಳೇದೆಲ್ಲ ನೆನಪಾದ್ರೆ ಓಕೆ, ಅದನ್ನ ಬಿಟ್ಟು ಅವ್ರನ್ನೇ ಅವ್ರು ಮರ್ತ್ಬಿಟ್ರೆ ಹೇಗೆ? ಅಭಿ, ಪೂರ್ಣಿ ಹೇಳಿದ್ದು ಹಾಗಲ್ಲ. ಕೆಲವು ಸಲ ಸಂತೋಷದ ಕ್ಷಣಗಳು ಮನ್ಸಲ್ಲಿರೋ ನೋವುಗಳನ್ನೆಲ್ಲ ಮರ್ಸತ್ತೆ. ಅದನ್ನ ಅವಳು ಹೇಳಿದ್ದು ನೋಡು. ಈಗ ರಾಧಾ ಅವ್ರ ಬಗ್ಗೆ ಮಾತಾಡ್ತಾ ನಾವು ನಮ್ಮ ಮನೇಲಿರೋ ಸಮಸ್ಯೆಗಳನ್ನೆಲ್ಲ ಮರ್ತಿದೀವಿ. ಹೌದಲ್ವಾ? ರಾಧಮ್ಮ ಅವರು ಬರೋದಕ್ಕಿಂತ ಮುಂಚೆ ನಾವು ಒಂದಲ್ಲ ಒಂದು ಸಮಸ್ಯೆಗಳಿಂದ ಒದ್ದಾಡ್ತಿದ್ವಿ. ನಿಜಾವಿ, ಆ ಶಾರ್ವರಿ ನಮಗೆ ದೊಡ್ಡ ತಲೆನೋವು. ಈಗಲೂ ಅವಳನ್ನು ಹುಡುಕೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಆದರೂ ಮನಸ್ಸಿಗೆ ಏನೋ ಒಂಥರ ನಿರಾಳ, ಸಮಾಧಾನ ಅನಿಸ್ತಿದೆ. ಹೌದು, ಈ ಸಂತೋಷನ ನಾವು ಸೆಲೆಬ್ರೇಟ್ ಮಾಡ್ಬೇಕಲ್ವಾ? ಮನೇಲಿ ಸಂಭ್ರಮ ಇದ್ರೆ ರಾಧಮ್ಮಂಗೂ ಖುಷಿ ಆಗುತ್ತಲ್ವಾ? ಹೌದು, ಮನೇಲಿ ಸಂಭ್ರಮ ನಡಿಬೇಕು ಅಂದ್ರೆ ಯಾವ್ದಾದ್ರು ಒಂದು ಫಂಕ್ಷನ್ ಆಗ್ಬೇಕು ಅಲ್ವಾ? ಅದಕ್ಕೇನಂತೆ, ನಮ್ಮ ಮನೆಯಲ್ಲಿ ಪುಟ್ಟ ಲಕ್ಷ್ಮಿ ಇದ್ದಾಳಲ್ಲ, ಸಂಭ್ರಮ ಪಡೋದಕ್ಕೆ, ಫಂಕ್ಷನ್ ಮಾಡೋದಕ್ಕೆ ಪುಟ್ಟ ಲಕ್ಷ್ಮಿಗಿಂತ ಕಾರಣ ಬೇಕಾ? ಏನ್ ಹೇಳ್ತಾ ಇದ್ದೀರಾ ಮಾಧವ್ ಅವರೇ? ಹಾಗೆ ನೋಡೋಕೆ ಹೋದರೆ ಇದನ್ನೆಲ್ಲ ನೀವೇ ಹೇಳಬೇಕಿತ್ತು. ನಾನು ಹೇಳ್ತಾ ಇದ್ದೀನಿ, ಮಕ್ಕಳಿಗೆ ಕಿವಿ ಚುಚ್ಚೋ ಶಾಸ್ತ್ರ ಅಂತ ಮಾಡ್ತಾರೆ. ಎಲ್ರಿಗೂ ಮರ್ತೋಯ್ತಾ? ಓ ಹೌದಲ್ವಾ? ಈ ಗಡಿಬಿಡಿಲಿ ಮಗು ಕಿವಿ ಚುಚ್ಚೋ ಶಾಸ್ತ್ರನೇ ಮರ್ತ್ಬಿಟ್ಟಿದೀವಿ. ಆದಷ್ಟು ಬೇಗ ಈ ಶಾಸ್ತ್ರನ ಮಾಡಬೇಕು. ಪುರೋಹಿತರಿಗೆ ಅವಳ ಜಾತಕನ ಕಳಿಸಿ ಒಂದು ಒಳ್ಳೆ ದಿನ ಕೇಳ್ತೀನಿ. ಕೇಳೋದೇನೋ ಈಗಲೇ ಕೇಳಿದ್ರೆ ಆಯ್ತು. ಪುರೋಹಿತ್ರೆ ನಮಸ್ತೆ, ನಾನು ಅವಿನಾಶ್ ಮಾತಾಡ್ತಿದ್ದೀನಿ. ನಮ್ಮನೆ ಪುಟ್ಟಲಕ್ಷ್ಮಿ, ಹಾಂ ಮೀರಾ, ಅವಳಿಗೆ ಕಿವಿ ಚುಚ್ಚೋ ಶಾಸ್ತ್ರ ಮಾಡಬೇಕು ಅಂದ್ಕೊಂಡಿದ್ದೀವಿ. ನೀವೊಂದು ಒಳ್ಳೆ ದಿನ ಹೇಳಬೇಕಲ್ಲ. ಅವಳ ಜಾತಕ ನಿಮ್ಮ ಹತ್ರ ಇದೆಯಾ? ನಾಳಿದ್ದ? ಸರಿ ಸರಿ, ನಾನು ಮನೆಯವ್ರ ಹತ್ರ ಮಾತಾಡಿ ನಿಮ್ಗೆ ಹೇಳ್ತೀನಿ. ರೀ, ಏನ್ ಹೇಳಿದ್ರು? ನಾಳಿದ್ದೇ ಒಳ್ಳೆ ದಿನ ಇದೆಯಂತೆ, ಮೀರಾ ಜಾತಕಕ್ಕೂ ಹೊಂದ್ಕೊಳುತ್ತಂತೆ. ಹಾಗಾಗಿ ನಾಳಿದ್ದೇ ಈ ಶಾಸ್ತ್ರ ಮಾಡಿ ಅಂತ ಹೇಳಿದ್ರು. ಸರಿ, ಹಾಗಿದ್ರೆ ಒಳ್ಳೇದೇ ಆಯ್ತಲ್ಲ. ನಾಳಿದ್ದು ನಮ್ಮ ಮನೇಲಿ ಸಂಭ್ರಮ ತುಂಬಿ ತುಡುಕ್ತಿರುತ್ತೆ. ನಾವು ನಾಳೆನೇ ಎಲ್ಲ ಪ್ರಿಪ್ರೇಷನ್ಸು ಮಾಡ್ಕೋಬೇಕು. ನಾಡಿದ್ ನಡೆಯೋ ಸಂಭ್ರಮದಿಂದ ರಾಧಮ್ಮ ಅವ್ರಿಗೆ ಹಳೇದೆಲ್ಲ ನೆನಪಾಗ್ಬಿಟ್ರೆ ಅಷ್ಟೇ ಸಾಕು.